ನಾವೀಗ ಮುಂದೆ ಮಾಡುತ್ತಿರುವ ಆಸನದ ಹೆಸರು ಪರಿವೃತ್ತ ತ್ರಿಕೋಣಾಸನ. ತ್ರಿಕೋಣ ಅಂದರೆ 3 ಕೋಣಗಳು. ನಾವು ಒಂದು ಆಸನ ಮಾಡುವಾಗ ನಮ್ಮ ದೇಹದಲ್ಲಿ 3 ಕೋಣಗಳನ್ನು ಮಾಡಿರ್ತೀವಿ. ತ್ರಿಕೋಣಾಸನದಲ್ಲಿ ಏನು ಮಾಡ್ತೀವಿ ಅದನ್ನೇ ಪರಿವೃತ್ತದಲ್ಲಿ ಮಾಡ್ತೀವಿ. ಪರಿವೃತ್ತ ಅಂದರೆ ಟ್ವಿಸ್ಟಿಂಗ್ ಅಲ್ಲಿ 3 ಕೋಣಗಳನ್ನು ಮಾಡುವ ಪ್ರಯತ್ನ ಪರಿವೃತ್ತ ತ್ರಿಕೋಣಾಸನದಲ್ಲಿ ಮಾಡ್ತೀವಿ. ಪರಿವೃತ್ತ ತ್ರಿಕೋಣಾಸನ ನಾವು ಮತ್ತೆ ಬ್ರಿಕ್ಕಿನ ಸಹಾಯದಿಂದ ಮಾಡ್ಬೋದು, ಇಲ್ಲದೇನೆ ಮಾಡ್ಬೋದು. ನಾನು ಬ್ರಿಕ್ಕಿನ ಸಹಾಯದಿಂದ ತೋರಿಸ್ತಿದ್ದೀನಿ ನಿಮ್ಗೆ ಇವತ್ತು. ಪರಿವೃತ್ತ ತ್ರಿಕೋಣಾಸನಕ್ಕೆ ಮತ್ತೆ ಪಾದಗಳು ಸೊಂಟದ ಅಗಲದಲ್ಲಿ ಇರಬೇಕು. ನಿಧಾನವಾಗಿ 2 ಪಾದಗಳನ್ನು ಸಮನಾಗಿ ಅಂತರದಲ್ಲಿ ಇಟ್ಕೊಂಡು ಬೆರಳುಗಳನ್ನ ಒಳಗಿಟ್ಕೊಳ್ಳಿ, ತಿರುಗಿಸ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲಗಾಲು ಮುಂದಕ್ಕೆ. ನಿಮ್ಮ 2 ಪಾದಗಳು ಒಂದೇ ನೇರದಲ್ಲಿ ಇರಬಾರ್ದು. ಇದ್ದರೆ ಬ್ಯಾಲೆನ್ಸ್ ತಪ್ಪುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಹೊಸದಾಗಿ ಅಭ್ಯಾಸ ಮಾಡ್ತಿರೋರು ಒಂದ್ರ ಹಿಂದೆ ಇನ್ನೊಂದು ಕಾಲನ್ನು ಇಟ್ಕೊಂಡ್ರೆ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ರೈಲಿನ 2 ಕಂಬಿಗಳ ಥರ ನಮ್ಮ ಪಾದಗಳು ಪ್ಯಾರಲಲ್ ಆಗಿ ಇರಬೇಕು, ಒಂದ್ರ ಪಕ್ಕದಲ್ಲಿ ಒಂದು. ನಿಧಾನಕ್ಕೆ ಬಲಗೈ ಸೊಂಟದ ಮೇಲೆ, ಎಡಗೈ ನಿಧಾನಕ್ಕೆ ಮೇಲ್ಚಾಚಿ. ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಅರ್ಧ ಬಗ್ಗಿ. ನಿಮ್ಮ ದೇಹದ ಭಾರವನ್ನು ಹಿಂದಿನ ಕಾಲಿನ ಮೇಲೆ ಶಿಫ್ಟ್ ಮಾಡುವ ಪ್ರಯತ್ನ. ಪಾದದ ಒಳಂಚು ಹೊರಂಚು ಒತ್ತುತ್ತಾ ಮಂಡಿ, ಚಿಪ್ಪು ಮತ್ತು ತೊಡೆಯ ಸ್ನಾಯುಗಳನ್ನು ಮೇಲಿನ ಮುಖ ಹೇಳ್ಕೊಳ್ಳಿ. ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನವಾಗಿ ಕೈಯನ್ನ ಚಾಚ್ತಾ ಬ್ರಿಕ್ಕನ್ನು ಬಲಪಾದದ ಪಕ್ಕದಲ್ಲಿ ಇಟ್ಟು ಎಡ ಹಸ್ತ ನಿಧಾನವಾಗಿ ಬ್ರಿಕ್ಕಿನ ಮೇಲೆ ಒತ್ತಿ ಬೆನ್ನನ್ನು ಚಾಚಿ ಮುಂದಕ್ಕೆ ಎಳಿರಿ. ಇಲ್ಲಿ ಸಹಜವಾದ ಒಂದು ಉಸಿರಾಟ ತಗೊಳ್ಳಿ. ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಸೊಂಟದ ಭಾಗ ಸಾಮಾನ್ಯ ಹೀಗೆ ಮುಂದೆ ಹೋಗ್ಬಿಡುತ್ತೆ. ಸೊಂಟದ ಭಾಗ ಎಲ್ಲಿರುತ್ತೆ ಅಲ್ಲೇ ಇಟ್ಕೊಂಡು ನಮ್ಮ ಎದೆಯ ಭಾಗ ತಿರುಗಿಸ್ಬೇಕು. ಟರ್ನ್ ಯೋರ್ ಚೆಸ್ಟ್ ಟುವರ್ಡ್ಸ್ ದ ರೈಟ್. ಇಲ್ಲಿ ಒಂದು ಉಸಿರಾಟ ತಗೊಂಡು ನಿಮ್ಮ ಸ್ಥಿತಿ ಬ್ಯಾಲೆನ್ಸ್ ಆದಮೇಲೆ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಬಲಗೈ ಚಾಚಿ. ಬಲಗೈ ಚಾಚಿ ದೃಷ್ಟಿ ಬಲ ಹಸ್ತದ ಹೆಬ್ಬೆಟ್ಟಿನ ಮೇಲೆ. ನಿಮಗೆ ಮೇಲ್ ನೋಡ್ಲಿಕ್ಕೆ ಕಷ್ಟ ಆದ್ರೆ ಎದುರು ನೋಡಿ. ಸಹಜವಾದ ಉಸಿರಾಟ. ಈ ಆಸನದಲ್ಲಿ 2 ತೊಡೆಗಳು ಒಂದಕ್ಕೊಂದು ಟಚ್ ಆಗ್ತಿರ್ಬೇಕು. ತೊಡೆಗಳ ಒಳಂಚು ಟಚ್ ಆಗಿಲ್ಲ ಅಂದ್ರೆ ನೀವು ಸೊಂಟನ ಹೊರಗೆ ತಳ್ಬಿಟ್ಟಿದ್ದೀರಾ ಅಂತ ಅರ್ಥ. ಸೊಂಟ ಒಳಗೆ ತಳ್ಕೊಂಡ್ರೆ ತೊಡೆಯ ಒಳಮುಖ ಟಚ್ ಆಗತ್ತೆ. ಪರಿವೃತ್ತ ತ್ರಿಕೋಣಾಸನ. ನಿಧಾನಕ್ಕೆ ಬಲಗೈ ಸೊಂಟದ ಮೇಲೆ, ನಿಧಾನಕ್ಕೆ ಎಡಗೈಯನ್ನು ಚಾಚ್ತಾ ಮೇಲೆ ತಗೊಳ್ಳಿ. ಎಡಗೈ ಸೊಂಟದ ಮೇಲೆ, ಬಲಪಾದ ಹಿಂದಕ್ಕೆ. ನಾರ್ಮಲ್ ಬ್ರೀದಿಂಗ್. ಈಗ ಇನ್ನೊಂದು ಸೈಡ್ ಮಾಡೋಣ. ಇದೇ ಆಸನ ಬ್ರಿಕ್ ಹಿಡ್ಕೊಂಡು ಮಾಡೋಣ. ಈಗ ನಿಧಾನಕ್ಕೆ ಎಡಗಾಲ್ ಮುಂದಕ್ಕೆ ಚಾಚಿ. ಈಗ ಮತ್ತೆ 2 ಪಾದದ ನಡುವೆ ಅಂತರ ಇರಬೇಕು. ನಾವು ತ್ರಿಕೋಣಾಸನಕ್ಕೆ ಏನು ಡಿಸ್ಟೆನ್ಸ್ ತಗೊತೀವಿ 3 ರಿಂದ 3.5 ಅಡಿ ಅಷ್ಟೇ ತಗೋಬೇಕಾಗತ್ತೆ. ಪರಿವೃತ್ತ ತ್ರಿಕೋಣಾಸನಕ್ಕೂ ಎಡಗೈ ಸೊಂಟದ ಮೇಲೆ. ಈಗ ಬಲ ಹಸ್ತದಲ್ಲಿ ಬ್ರಿಕ್ ಇಟ್ಕೊಂಡು ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಕೈ ಮೇಲೆ ಚಾಚಿ. ಇಲ್ಲಿ ಪಕ್ಕೆಲುಬುಗಳಿಂದ ಕೈ ಮೇಲಕ್ಕೆ ಚಾಚ್ತಾ ಇರಬೇಕು. ಡೀಪ್ ಇನ್ಹಲೇಷನ್. ಎಕ್ಸೇಲ್ ಮಾಡ್ತಾ ಅರ್ಧಕ್ಕೆ ಬಗ್ಗಿ ಕೈ ಮುಂದಕ್ಕೆ ಚಾಚಬೇಕು, ಸೊಂಟ ಹಿಂದಕ್ಕೆ ಕೇಳ್ಕೋಬೇಕು. ಬೆನ್ನು ನೇರ ಹೀಗೆ ಡುಬ್ಬ ಮಾಡಬಾರ್ದು. ಬೆನ್ನು ನೇರ ಮಾಡ್ತಾ ಚಾಚಿ ಉಸಿರು ತಗೊಂಡು ಮತ್ತೆ ಉಸಿರು ಬಿಡ್ತಾ ಬಲ ಹಸ್ತ ಕೆಳಗೆ. ಬ್ರಿಕ್ಕಿನ ಹೈಟ್ ನಾನು ರೆಡ್ಯೂಸ್ ಮಾಡ್ತೀನಿ ಅನ್ನೋರು ಮಾಡ್ಕೋಬೋದು. ಈ ಥರ ಹಸ್ತ ಒತ್ತಿ. ನಿಮಗೆ ಹಸ್ತ ಸಿಕ್ತಿಲ್ವಾ ಪರವಾಗಿಲ್ಲ, ಈ ಥರ ಕಪ್ ಶೇಪಲ್ಲೂ ಕೈ ಇಡ್ಬೋದು. ಹಸ್ತ ಸಿಕ್ತಿರೋದ್ರಿಂದ ನಾ ಹಸ್ತ ಇಟ್ಟು ಮತ್ತೆ ಬೆನ್ನನ್ನು ಚಾಚ್ತೀನಿ. ಈ ಲೋವರ್ ತೊಡೆಯ ಮೂಲನ ಹಿಂದಕ್ಕೆ ಯಾರೋ ತಳ್ತಾ ಇರೋ ಥರ, ಎಳಿತಾ ಇರೋ ಥರ ಹಿಂದಕ್ಕೆ ತಳ್ಳಬೇಕು. ತೊಡೆಯ ಮೂಲ ಹಿಂದಕ್ಕೆ ತಳ್ತಾ ಬೆನ್ನು ಗದ್ದ ಮುಂದಕ್ಕೆ ಚಾಚಿದ್ರೆ ನಮ್ಮ ಸ್ಪೈನ್ ಎಲಾಸ್ಟಿಕ್ ಆಗುತ್ತೆ. ಅದರಲ್ಲಿ ಏನು ಸಣ್ಣ ಪುಟ್ಟ ದೋಷಗಳಿರುತ್ತೆ ನಿವಾರಣೆ ಆಗುತ್ತೆ. ಉಸಿರು ತಗೊಳ್ಳಿ.
ಉಸಿರು ಬಿಡ್ತಾ ನಿಧಾನಕ್ಕೆ ಎಡ ಸೊಂಟದ ಭಾಗ ಹೊರಕ್ಕೆ ತಳ್ಳದೆ ನಿಮ್ಮ ಎದೆಯ ಭಾಗ ಎಡಕ್ಕೆ ತಿರುಗಿಸ್ಬೇಕು. ಎರಡೂ ಭುಜ ಒಂದೇ ನೇರಕ್ಕೆ ತರುವ ಪ್ರಯತ್ನ. ದೃಷ್ಟಿ ಎಡ ಹಸ್ತದ ಮಧ್ಯದ ಬೆರಳ ಮೇಲೆ, ಆದರೆ ಇಲ್ಲದೆ ಇದ್ರಿ ಎದುರುಗಡೆ ಗೋಡೆ ನೋಡ್ಬೋದು. ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ನಾವು ಯಾವುದೇ ಒಂದು ಯೋಗಾಸನ ಮಾಡುವಾಗ ನಮ್ಮ ಗಮನವೆಲ್ಲ ನಮ್ಮ ಉಸಿರಾಟ ಮತ್ತು ದೇಹದ ಮೇಲೆ ಇರಬೇಕು. ಸ್ಲೋಲಿ ಇನ್ಹೇಲ್, ಎಕ್ಸೇಲ್. ಎಡಗೈ ಕೆಳಗಿಳಿಸ್ತಾ ನಿಧಾನಕ್ಕೆ ಬಲಗೈಯಲ್ಲಿ ಬ್ರಿಕ್ ಇಟ್ಕೊಂಡು ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಈಗ ನಾವು ಮಾಡಿದ ಆಸನದ ಹೆಸರು ಪರಿವೃತ್ತ ತ್ರಿಕೋಣಾಸನ. ನೋಡಿದ್ರಲ್ಲ, ಇದನ್ನ ಮಾಡೋದ್ರಿಂದ ಕಾಲುಗಳಿಗೆ ಚೆನ್ನಾಗಿ ಬಲ ಬರುತ್ತೆ. ಇದರಲ್ಲಿ ಟ್ವಿಸ್ಟಿಂಗ್ ಇದೆ. ನೀವು ಗಮನಿಸಿದ್ರೆ ನಾವು ಸೊಂಟದ ಭಾಗ ಹೊಟ್ಟೆನ ಒಳಗೆ ಎಳ್ಕೊಂಡು ಚೆನ್ನಾಗಿ ಟ್ವಿಸ್ಟ್ ಮಾಡ್ತೀವಿ. ಈ ಟ್ವಿಸ್ಟಿಂಗಿಂದ ಈ ಡಯಾಬಿಟಿಸ್ ಇರೋರ್ಗೂ ಒಳ್ಳೇದಾಗತ್ತೆ. ಮತ್ತೆ ಸ್ಪೈನ್, ಮೇರುದಂಡನ ಚೆನ್ನಾಗಿ ಎಳೆಯೋದ್ರಿಂದ, ಈಗ ಸ್ಪೈನ್ನಲ್ಲಿ ಈ ಲೋವರ್ ಬ್ಯಾಕ್ ಅಥವಾ ಮಿಡಲ್ ಬ್ಯಾಕ್ ಪ್ರಾಬ್ಲಮ್ ಇರೋರಿಗೆ ಡಿಸ್ಕ್ ಚೆನ್ನಾಗಿ ಸ್ಪೈನ್ ಎಳೆಯೋದ್ರಿಂದ ಡಿಸ್ಕ್ ಸ್ವಲ್ಪ ಸಹಾಯ ಸಿಕ್ಕಿ ಮಸಲ್ ಸ್ಟ್ರಾಂಗ್ ಆಗತ್ತೆ. ಸೊ ಆದ್ದರಿಂದ ಇದನ್ನೆಲ್ಲರೂ ಚೆನ್ನಾಗಿ ಮಾಡಬೇಕು, ಪ್ರತಿನಿತ್ಯ ಮಾಡಬೇಕು. ಥ್ಯಾಂಕ್ ಯು.